ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನೆನ್ನೆ ವೀಡಿಯೋನ ನಾನು ಇಲ್ಲಿಗೆ ನಿಲ್ಲಿಸಿದ್ದೆ. ಅದರ ಮುಂದಿನ ಭಾಗ ಇದು. 2 ದಿನದ ವೀಡಿಯೋನ ಒಟ್ಟಿಗೆ ಸೇರಿಸಿ ಹಾಕ್ತಾಯಿದ್ದೀನಿ. ನಾನು ತುಂಬ ವೀಡಿಯೋಗಳನ್ನ ಮಾಡ್ಕೊಳ್ಲಿಲ್ಲ. ಹಾಗಾಗಿ ಅಮ್ಮ ಹೋಳಿಗೆನ ಕೆಳಗೆ ಕುತ್ಕೊಂಡು ಉದ್ದಿ ಕೊಡ್ತಾಯಿದ್ರು. ನಾನು ಮೇಲ್ಗಡೆ ನಿಂತ್ಕೊಂಡು ಹೋಳಿಗೆನ ಬೇಯಿಸ್ತಾ ಇದ್ದೆ. ನನಗೆ ಏನಂದರೆ ಹೋಳಿಗೆ ಸ್ವಲ್ಪ ದಪ್ಪ ಇರಬೇಕು. ತುಂಬ ತೆಳು ಇದ್ದರೆ ನಂಗೆ ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ. ನಮ್ಮಮ್ಮ ಸ್ವಲ್ಪ ತೆಳ್ಳಗೆ ಉದ್ತಾರೆ, ನಂಗೆ ಅಷ್ಟು ತೆಳ್ಳಗಿರಬಾರ್ದು, ಒಂಚೂರು ದಪ್ಪ ಇದ್ದರೆ ಚೆನ್ನಾಗೆ ಅನಿಸುತ್ತೆ. ಹಾಗೆ ನಮ್ಮ ಮನೆಯವರು ಚಿನ್ನಿ ಬರ್ತಾ ಇದ್ದಾರೆ. ಅವ್ರು ಬರೋದ್ರೊಳಗೆ ಹೋಳಿಗೆನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ನಾನು ಅಮ್ಮ ಹೋಳಿಗೆನ ಮಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಅವರು ಕೂಡ ಬಂದರು. ನನಗೆ ತಣ್ಣಗಿರೋ ಹೋಳಿಗೆ ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ. ನಂಗೆ ಬಿಸಿ ಬಿಸಿ ಹೋಳಿಗೆ ಶೀಕರಣೆ ಎಲ್ಲ ತಿಂದ್ರೇ ನಂಗೆ ಒಂಥರ ಸಮಾಧಾನ. ಹಾಗಾಗಿ ನಿಂಗೆ ಬೇಕಾದ್ರೆ 2 ಮಾಡಿಕೊಡ್ತೀನಿ ಅಂದರು. ಆದರೆ ನಮ್ಮ ಮನೆಯವ್ರು ಬಂದಾಗ ಏನೋ ಹಾಗೆ ಹೋಳಿಗೆ ಮಾಡ್ತಾಯಿದ್ವಿ ಅಷ್ಟೇ. ನನಗೆ ಬಿಸಿ ಬಿಸಿ ಹೋಳಿಗೆನೇ ಸಿಕ್ತು. ಚಿನ್ನಿನೂ ಬಂದಳು. ನಾನು ಬಂದೊಳೆ ಊಟ ಅಂತಾಳೆ ಅಂದ್ಕೊಂಡೆ, ಆದರೆ ಹಾಗೆ ಅನ್ನಲಿಲ್ಲ. ಅವಳು ಮೊಬೈಲ್ ಕೂಡ ಹಾಳಾಗಿತ್ತಂತೆ. ಹಾಗಾಗಿ ನಾನು ಅವಳಿಗೆ ಫೋನ್ ಮಾಡಿರಲಿಲ್ಲ. ಎತ್ತಕ್ಕೆ ಬರ್ತಿರ್ಲಿಲ್ಲ. ಯಾರ್ದು ಫೋನ್ ಬರ್ತಾಯಿದೆ ಏನು ಎತ್ತ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲಂತೆ. ಚಾರ್ಜ್ ಕೂಡ ನಿಲ್ತಾ ಇರಲಿಲ್ಲ ಅಂತ ಹೇಳಿದ್ಲು. ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಮತ್ತೆ ದುಡ್ಡು ಖರ್ಚು ಮಾಡಬೇಕಲ್ಲಪ್ಪ ಅಂತ. ಏನಾಯಿತು ಅಂತ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಆಮೇಲೆ ಗೊತ್ತಾಗುತ್ತೆ. ಹಾಗೆ ಚಿನ್ನಿ ಮತ್ತು ನಮ್ಮನೆಯವರು ಬಂದಾಗ ಟೈಮು 1:15 ಏನೋ ಆಗಿತ್ತು ಅನಿಸುತ್ತೆ. ಚಿನ್ನಿಗೆ ಅವಳು ಅರಸಾಳಲ್ಲಿ ಇಳಿಲಿಲ್ಲ, ಈ ಸಲ ಅನಂತಪುರದಲ್ಲಿ ಇಳಿದ್ಲು. ಅಲ್ಲಿ ಟ್ರೈನ್ ನಿಲ್ಲಿಸಲ್ಲ ಅಂತ ಹೇಳಿದ್ಲಂತೆ. ಆಮೇಲೆ ನಿಲ್ಲಿಸಿತ್ತಂತೆ. ಕೆಂಚನಾಲದಲ್ಲಿ ನಿಲ್ಲಿಸ್ತಾ ಇಲ್ವಂತೆ ಅಂತ ಆಮೇಲೆ ಹೇಳಿದ್ಲು. ಹೆಂಗಿದ್ರು ನಾವು ಅದೇ ರೋಡಲ್ಲೇ ಬರಬೇಕಿತ್ತಲ್ವ ನಮ್ಮ ಮನೆಯವರು. ಹಾಗಾಗಿ ಅಲ್ಲೇ ಇಳಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಬಂದಿದ್ದರು. ಅವಳಿಗೆ ದೋಸೆ ತಿನ್ನಿಸಿದ್ರಂತೆ. ಪೇಟೆಲೇ ದೋಸೆ ಪಾರ್ಸಲ್ ಮಾಡ್ಕೊಂಡು ಬಂದಿದ್ರಂತೆ. ದೋಸೆ ತಿನ್ನಿಸಿದ್ರು. ಆಮೇಲೆ ಅವರಿಗೆ ನಾನು ಮಾವಿನ ಹಣ್ಣು ತರೋದಕ್ಕೆ ಹೇಳಿದ್ದೆ. ಆಮೇಲೆ ಮಾವಿನ ಹಣ್ಣು ಕೂಡ ತೊಗೊಂಡು ಬಂದರು. ಹೋಳಿಗೆ ಮಾಡೋದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ನಾನು ಚಿನ್ನಿ ಸೇರಿ ಶೀಕರಣೆ ಮಾಡ್ತಾಯಿದ್ದೀವಿ. ಅವಳು ಸಿಪ್ಪೆನೆಲ್ಲ ತೆಗೆದು ಕೊಡ್ತಾ ಇದ್ದಾಳೆ. ನಾನು ಈ ಥರ ಚಾಕುದಲ್ಲಿ ಸಣ್ಣದಾಗಿ ಹೆಚ್ಚುತ್ತಾ ಇದ್ದೀನಿ. ಅವರು ಒಂದೊಂದು ಥರ ಮಾಡ್ತಾರೆ ಶೀಕರಣೆನ. ಅಂದರೆ ಇದಕ್ಕೆ ಕೆಲವೊಬ್ಬರು ಕಾಯಿ ರುಬ್ಬಿ ಹಾಕ್ತಾರೆ, ಆಮೇಲೆ ಎಳ್ಳು ಹುರಿದು ಹಾಕ್ತಾರೆ. ನಾವು ಏನೂ ಹಾಕಲ್ಲ. ಸ್ವಲ್ಪ ಏಲಕ್ಕಿ ಪುಡಿ, ಚೂರು ಉಪ್ಪು, ಬೆಲ್ಲ, ಸ್ವಲ್ಪ ಸಕ್ಕರೆ ಹಾಕ್ತೀವಿ. ಅಂದರೆ ಪೂರ್ತಿ ಬೆಲ್ಲ ಹಾಕಿದ್ರೆ ಅಷ್ಟು ರುಚಿ ಬರೋಲ್ಲ. ಹಾಗಾಗಿ ತುಂಬ ಸಕ್ಕರೆ ಅಲ್ಲ, ಒಂದು 2-3 ಚಮಚದಷ್ಟು ಸಕ್ಕರೆನ ಹಾಕ್ತೀವಿ. ಶ್ರೇಯು ಇದು ವಿಡಿಯೋ ಮಾಡಿದ್ದು. ಸ್ವಲ್ಪ ಝೂಮ್ ಮಾಡಿ ವಿಡಿಯೋ ಮಾಡು ಅಂತ ಅಂದೆ. ಅದಕ್ಕೆ ಅವನು ಈ ಥರ ಮಾಡಿದ್ದಾನೆ. ನನಗೆ ತುಂಬ ಸಿಟ್ಟು ಬರ್ತಾಯಿತ್ತು ಅವನ ಮೇಲೆ. ಹಾಗೆ ಈಗ ಊಟದ ಸಮಯ. ಊಟಕ್ಕೆ ಎಲ್ಲರಿಗೂ ನಾನು ಬಡಿಸಿ ಆನಂತರ ನಾನು ಕುತ್ಕೊಂಡೆ. ಎಲ್ಲರೂ ಹೋಳಿಗೆನ ತಿಂದರು. ಶ್ರೇಯು ಚಿನ್ನಿ ಬರೋದ್ರೊಳಗೆ ಚಿತ್ರಾನ್ನ ತಿಂದುಬಿಟ್ಟಿದ್ದ. ಅದಕ್ಕೆ ಅವ್ನು ಬೇಡ ಅಂತ ಹೇಳ್ದ. ನಾನು ಅವನಿಗೆ ಸಿಟ್ಟು ಮಾಡಿದೆ. ಯಾಕಂದರೆ ನಮಗಾಗಿನೇ ಹೋಳಿಗೆ ಶೀಕರಣೆ ಮಾಡಿದ್ದಾರೆ ಅಂತ ಹೇಳಿ ಸಿಟ್ಟು ಮಾಡಿದ್ರೂ ಬರಲಿಲ್ಲ. ಆಮೇಲೆ ಅವ್ರ ಡ್ಯಾಡಿ ಕರೆದ್ರು. ಆಮೇಲೆ ಬಂದು ಊಟ ಮಾಡ್ತಾ ಇದ್ದಾನೆ. ಒಂದೇ ಹೋಳಿಗೆನ ತಿಂದ. ತುಂಬ ಚೆನ್ನಾಗಿತ್ತು ಇವತ್ತು ಊಟ. ಚಿತ್ರಾನ್ನನೂ ಅಷ್ಟೇ, ಮಾವಿನಕಾಯಿ ಚಿತ್ರಾನ್ನ. ನಮ್ಮ ಮನೆಯವ್ರನ್ನ ತೋರಿಸೋ ಹಾಗಿಲ್ಲ, ಅವರಿಗೆ ಸೆಕೆ. ಅದಕ್ಕೆ ಅವರು ಶರ್ಟ್ ಬಿಚ್ಚಿಕೊಂಡು ಊಟಕ್ಕೆ ಕುತ್ಕೊತಾರೆ ಫ್ಯಾನ್ ಹಾಕ್ಕೊಂಡು. ಊಟ ಎಲ್ಲ ಆದ ನಂತರ ಹೊರಡೋಣ ಚಾಕ್ಲೇಟ್ ತಿನ್ನೋದೆ ಇಷ್ಟ. ನನಗೆ ಈ ಸಲ SSLC ಅಲ್ವಾ, ಅದಕ್ಕೇ ನಮ್ಮಮ್ಮ ಅಕ್ಕ ನನಗೆ ಮರ್ಯಾದೆ ಉಳಿಸು ಅನ್ನಕ್ಕೆ ಹೋಗಿ ಅಕ್ಕ ನನಗೆ ಮರ್ಯಾದೆ ಕಳಿ ಅಂತ ಇದ್ರು. ನನಗೆ ನಗು ಬರ್ತಾಯಿತ್ತು. ಅವಳು ಚೆನ್ನಾಗಿ ಸ್ಕೋರ್ ಮಾಡಿದ್ದಲ್ಲ, ಹಾಗಾಗಿ ನೀನು ಅವಳಕ್ಕಿಂತ ಜಾಸ್ತಿ ಸ್ಕೋರ್ ಮಾಡು ಅಂತ ಹೇಳ್ತಾ ಇದ್ದರು. ನೋಡೋಣ ಏನಾಗುತ್ತೆ ಅಂತ. ಹಾಗೆ ನಾನು ಚಿಕ್ಕಪ್ಪನ ಮನೆಗೆ ಹೋಗಿ ತಂಗಿಯರಿಗೆಲ್ಲ ಹೇಳಿ ಅಲ್ಲಿಂದ ಹೊರಟೆ. ನಾನು ಚಿಕ್ಕಪ್ಪನ ಮಗ ಎಲೆಕ್ಟ್ರಿಕ್ ಸ್ಕೂಟಿ ತಂದಿದ್ದ, ಹೊಸದಾಗಿತ್ತು. ನಾನು ಅದನ್ನು ನೋಡಿರಲಿಲ್ಲ. ಆಮೇಲೆ ಓಡಿಸು ಅಂತ ಕೊಟ್ಟ, ಓಡಿಸ್ದೆ. ಚೆನ್ನಾಗಿದೆ. ಅಂದರೆ ನನಗೆ ಸ್ವಲ್ಪ ಈ ಥರ ಇರಲ್ಲ, ಅದು ಸ್ವಲ್ಪ ಬೇರೆ ಥರ ಇತ್ತು. ಹಾಗಾಗಿ ನಂಗೆ ಓಡ್ಸೋಕ್ಕೆ ಸ್ವಲ್ಪ ಇದಾಯಿತು. ಅದೇ ನಾನು ಚಿನ್ನಿ ಮತ್ತು ಶ್ರೇಯು ಅಂತ ಇದ್ದರು, ನೀನು ಒಂದು ತಗೋ ಅಂತ. ಇರೋದನ್ನೇ ಓಡ್ಸೋಕ್ಕಾಗದೆ ಹಾಗೆ ಮೂಲೆಯಲ್ಲಿ ನಿಲ್ಲಿಸಿದ್ದೀನಿ, ಇನ್ನೆಂತಕ್ಕೆ ನನಗೆ ಅಂತ ಅಂದೆ. ಆಮೇಲೆ ಊರಿಂದ ಬರಬೇಕಿದ್ರೆ ಅಮ್ಮ ಶ್ರೇಯುಗೆ ಚಿನ್ನಿಗೆ 500 ರೂಪಾಯಿ ಕೊಟ್ಟಿದ್ದರು. ಶ್ರೇಯು ಹೋದ್ಸಲ ಕೊಟ್ಟಿದ್ದನ್ನು ನಾನು ತಕ್ಕೊಂಡಿದ್ದೀನಿ ಅಂತ ನನ್ನ ಹತ್ರ ಜಗಳ.
ನಾನು ತೆಗ್ದಿಲ್ಲ ಏನಿಲ್ಲ, ನನ್ನ ಹತ್ರ ಜಗಳ ಮಾಡ್ದೆ. ಆಮೇಲೆ ಅದಕ್ಕೆ ಅಂದೆ, ನೀನು ದುಡ್ಡು ನನಗೆ ಕೊಡಬೇಡ, ನೀನೆಲ್ಲರೂ ಇಟ್ಕೊ ಏನಾದ್ರು ಮಾಡ್ಕೊ ಅಂತ ಅಂದೆ. ನಮಗೂ ಊರಿಗೆ ಹೋದಾಗೆಲ್ಲ ನಮ್ಮ ಅಜ್ಜ ಅವಾಗ ಬೀರಿಂದ ತೆಗೆದು 10 ರೂಪಾಯಿ ಕಾಯಿನು 5 ರೂಪಾಯಿ ಕಾಯಿನು ಕೊಡ್ತಾಯಿದ್ರು. ನಂಗೆ ಅದು ನೆನಪಾಯಿತು. ಎಲ್ಲರೂ ಹಾಗೆ ಅಲ್ವಾ, ರಜೆ ಮುಗಿಸಿ ಊರಿಗೆ ಹೊರಟ್ರೆ ಮೊಮ್ಮಕ್ಕಳಿಗೆ ಅಜ್ಜಿ ಎದಿರು ಅಥವಾ ಅಜ್ಜಂದರು ದುಡ್ಡು ಕೊಟ್ಟು ಕಳಿಸ್ತಾರೆ, ಏನಾದ್ರು ತೊಗೊಳ್ಳಿ ಏನಾದರೂ ಮಾಡಿ ಅಂತ. ಅದೇ ಅಮ್ಮ ಹೇಳ್ತಾಯಿದ್ರು 90 ಮೇಲೆ ಸ್ಕೋರ್ ಮಾಡಿದ್ರೆ ನಿಂಗೇನೋ ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಶ್ರೇಯುಗೆ ಹ್ಞೂ ಅಂತ ಹೇಳಿದ್ದಾನೆ, ನೋಡಬೇಕು ಏನೇನಾಗುತ್ತೆ ಅಂತ. ಆಮೇಲೆ ಚಿನ್ನಿದು ಮೊಬೈಲ್ ಹಾಳಾಗಿತ್ತಲ್ವ, ಇಲ್ಲಿ ಸದ್ಗುರು ಮೊಬೈಲ್ಸ್ಗೆ ತೋರಿಸೋಣ ಅಂತ ಬಂದ್ವಿ. ಆಮೇಲೆ ಅವ್ರು ಹೇಳಿದ್ರು ಅದು ಸ್ಕ್ರೀನ್ ಹೋಗಿಬಿಟ್ಟಿದೆ ಅಂತ ಹೇಳಿದ್ರು. ಅವಳಿಗೆ ಕ್ಲಾರಿಟಿ ಇಲ್ಲ, ಹೊಸದು ತೊಗೋಬೇಕು, ಅದನ್ನ ಏನು ಮಾಡಬೇಕು ಅನ್ನೋದು. ಸ್ಕ್ರೀನ್ ಹಾಕೋಕ್ಕೆ 2000 ಚಿಲ್ಲರೆ ಬೇಕು ಅಂತ ಹೇಳಿದ್ರು. ಅದು ಅವಳದು OnePlus ಆಗಿತ್ತು. ಅದು ಬಿದ್ದಿಲ್ಲ ಅಂತ ಅವಳು ಹೇಳ್ತಾಳೆ. ಆದರೆ ಅವ್ರು ಏನಂದ್ರು ಅಂದರೆ ಅದೆಲ್ಲ ಪಾಕೆಟಲ್ಲಿ ಇಟ್ಕೊಂಡಾಗ ಸ್ವಲ್ಪ ಮೊಬೈಲ್ ಬೆಂಡ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ಮನೆಯವ್ರು ಹೆಂಗೆ ಅಂದರೆ ಅಲ್ಲಿ ಮೊಬೈಲ್ ನೋಡ್ತಾ ಇದ್ದೀವಿ, ಅದನ್ನು ಆಮೇಲೆ ಹೇಳ್ತೀನಿ. ಈಗ ನಾನು ನನ್ನ ಮಗ ಅದು ಸದ್ಗುರು ಅವರ ಮೇಲ್ಗಡೆ ಫ್ರಿಜ್ ಇದೆ ಅಂತ ಹೇಳಿದ್ರು. ನನಗೆ ಡಬಲ್ ಡೋರ್ ಫ್ರಿಜ್ ನೋಡ್ತಾ ಇದ್ದೆ, ತೊಗೋಬೇಕು ಅಂತ ಇದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ಆಮೇಲೆ ನಮ್ಮ ಮನೆಯವ್ರು ಏನಂದರೆ, ನೀವು ಮೊಬೈಲ್ ನೋಡಿ ನೀವು ಆರಿಸ್ಕೊಳ್ಳಿ ಅಂತ ಹೇಳೋದು, ಪೇಟೆ ಸುತ್ತಕ್ಕೆ ಹೋಗೋದು ಮಾಡ್ತಾಯಿದ್ರು. ಮಗ ಅವರು ಸೇರಿ ಅಲ್ಲಿ ಆ ಅಂಗಡಿಗೆ ಹೋಗೋದು ಈ ಅಂಗಡಿಗೆ ಹೋಗೋದು ಮಾಡ್ತಾಯಿದ್ರು. ನನಗೆ ಒಂದು ಸಿಟ್ಟು ಬಂದಿತ್ತಂದರೆ, ನನಗೆ ಮೊಬೈಲ್ ಬಗ್ಗೆ ಏನೂ ಗೊತ್ತಿಲ್ಲ. ಆಮೇಲೆ ಚಿನ್ನಿ ಮೊಬೈಲ್ ಬೇಡ ಅಂತ, ಅವಳಿಗೆ ಗೊತ್ತಲ್ವ ಈಗಿನ ಮಕ್ಕಳಿಗೆ ಈ ಮೊಬೈಲ್ಗಳೆಲ್ಲ ಇಷ್ಟ ಆಗಲ್ಲ. ಆಮೇಲೆ ಅವಳಿಗೆ ಅದ್ರ ಬೇಕೇ ಬೇಕಲ್ವ ಈಗ. ಹೆಂಗೆ ಅಂದರೆ ಅವಳಿಗೆ ಈಗ ಕ್ಲಾಸಸ್ಗಳೆಲ್ಲ ಅದರಲ್ಲೇ ನಡೆಯುತ್ತೆ, ಈಗ ಜಾಬ್ದು ಅದು ಇದು ಎಲ್ಲ ಬರ್ತಿರುತ್ತಲ್ವ. ಹಾಗಾಗಿ ನಾನು ಆ ಸ್ಕ್ರೀನ್ ಹಾಕ್ಸಿದ್ರೆ ಅದು ವರ್ಕ್ ಆಗಲ್ಲ ಕ್ಲೀನಾಗಿ. ನಾನು ಹಾಕ್ಸಿದ್ದೀನಲ್ವ, ಅದು ಅಷ್ಟು ವರ್ಕ್ ಆಗಲ್ಲ. ಅದಕ್ಕೇ ಅವರು ಅಂಗಡಿಯವ್ರು ಅಂದರು ಬೇಡ ಹೊಸದೇ ತೊಗೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಅವಳಿಗೆ ಅದೇ ಹೊಸ ಮೊಬೈಲ್ ತೊಗೊಂಡ್ವಿ. ಸ್ಯಾಮ್ಸಂಗ್ ಅವ್ರದ್ದು ತೊಗೊಂಡ್ಳು. ತುಂಬ ಎಕ್ಸ್ಪೆನ್ಸಿವ್ ಆಗಿದೆ, ಒಂದೊಂದು ಮೊಬೈಲ್ ಮೇಲೆ 5,000-6,000 ಜಾಸ್ತಿ ಆಗಿದೆ ಅಂತ ಅವರೇ ಹೇಳಿದ್ರು. ಅವಳಿಗೆ ಆ ಕ್ಲಾರಿಟಿ ಇಲ್ಲ, ಯಾವ್ದು ತೊಗೋಬೇಕು ಏನು ಎತ್ತ ಅನ್ನೋದು. ನಮಗೂ ಅಷ್ಟೇ, ಮೊಬೈಲ್ ಅಂಗಡಿಗೆ ಹೋದರೆ ಏನು ತೊಗೋಬೇಕು ಏನು ಮಾಡಬೇಕು ಅನ್ನೋದು ಗೊತ್ತೇ ಆಗಲ್ಲ. ನಾನು ಹಾಗೆ ಓಪೋ ತೊಗೊಂಡೆ, ಅವಳು ಸ್ಯಾಮ್ಸಂಗ್ದು ತೊಗೊಂಡ್ಳು. OnePlus ಈಗ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅವಳು ಮೊಬೈಲ್ ತುಂಬ ಚೆನ್ನಾಗಿತ್ತಂತೆ, ಅವಳು ಹೇಳ್ತಾ ಇದ್ಲು. ಆಮೇಲೆ ನೆನ್ನೆ ಊರಿಂದ ಬರಬೇಕಿದ್ರೆ ನಾವು ಒಂದಷ್ಟು ಮಾವಿನಕಾಯಿ ಎಲ್ಲ ಕೊಯ್ದಿದ್ವಲ್ಲ, ಅದನ್ನು ನಮ್ಮ ಮನೆಯವರು ನಾನೇನು ಮಾಡಿದ್ದೀನಿ ಅಂದರೆ ಕ್ಲೀನಾಗಿ ಒಂದು ಹೆಡ್ಗೆ ಅಂತ ಇರುತ್ತೆ ಅದರಲ್ಲಿ ಜೋಡಿಸಿ ಇಟ್ಟಿದ್ದೆ. ನಮ್ಮ ಮನೆಯವ್ರು ಏನಿಲ್ಲ ಅದನ್ನು ತಗೊಂಡು ಹೋಗೋದು ಹೆಂಗೆ ಅಂದಿದ್ದು, ಚೀಲದೊಳಗೆ ಸುರುಗಿ ತೊಗೊಬಂದಿದ್ದಾರೆ. ಅದರಲ್ಲಿ ಸುಮಾರು ಹಣ್ಣುಗಳು ಹಾಳಾಗಿಬಿಟ್ಟಿದೆ. ನನಗೆ ತುಂಬ ಬೇಜಾರಾಯಿತು. ನಮ್ಮ ಮನೆಯವರು ಇವತ್ತು ಮತ್ತೆ ನಮ್ಮ ಊರಿಗೆ ಹೋದರು, ಅಲ್ಲೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ನೆನ್ನೆನೇ ಗೊತ್ತಾಗಿದ್ದರೆ ನಾವು ಉಳಿದು ಇವತ್ತು ಬರ್ಬೋದಾಗಿತ್ತು. ಹಾಗಾಗಿ ನಮ್ಮ ಮನೆಯವ್ರ ಮೇಲೆ ನಂಗೆ ಒಂದು ಸ್ವಲ್ಪ ಸಿಟ್ಟು ಬಂತು. ನಾನು ಏನು ಹೇಳಿದ್ರೂ ಆ ಕೆಲಸಗಳನ್ನ ನೀಟಾಗಿ ಮಾಡೋದೇ ಇಲ್ಲ. ನಂಗೆ ಅದೇ ಬೇಜಾರಾಯಿತು. ಅವರು ಹೋಗಬೇಕಿದ್ರೆ ನಾನು ಸ್ವಲ್ಪ ಬೇಜಾರು ಮಾಡಿನೇ ಕಳಿಸ್ದೆ. ಅವ್ರಿಗೆ ಸಿಟ್ಟು ಬಂದಿಲ್ಲ, ಅವ್ರಿಗೆ ಬೇಜಾರಾಗಿ ನನ್ನ ಹತ್ರ ಅವರು ಮಾತಾಡಲಿಲ್ಲ, ನಾನು ಮಾತಾಡಲಿಲ್ಲ. ನಮ್ಮ ಊರಿಗೆ ಹೋಗಿದ್ರಲ್ವಾ, ಹೋದಾಗ ನಮ್ಮ ಮನೆ ಒಳಗೂ ಹೋಗಿಲ್ಲ ಅಂತ. ಅವರು ತಿಂಡಿನೂ ನಮ್ಮ ಮನೇಲಿ ತಿಂದಿಲ್ಲ ಅಂತ. ಅಂದರೆ ಕೆಲಸದವರಿಗೆ ನಾನು ಹೇಳಿದ್ದೆ ತಿಂಡಿ ಎಲ್ಲ ಹೊರಗಡೆನೇ ಒಯ್ಯಿರಿ, ಯಾಕಂದರೆ ಅಮ್ಮಂಗೆ ಆಗಲ್ಲ ಕೆಲಸ ಮಾಡೋಕ್ಕೆ ಅಂತ ಹೇಳಿದ್ದೆ. ಯಾಕಂದರೆ ತುಂಬ ಕೆಲಸ ಆಗುತ್ತೆ. ಮನೆ ಹತ್ರನೂ ಕೆಲಸಕ್ಕೆ ಬರ್ತಾಯಿದ್ದಾರೆ ಇವತ್ತು, ಅಡಿಕೆ ಆರ್ಸೋಕ್ಕೆ, ಅಡಿಕೆ ಸಸಿ ಹಾಕೋಕ್ಕೆ ಎಲ್ಲ. ಹೊರಗಡೆನೇ ತಿನ್ನಿಸ್ತೀನಿ ಅಂತ ನಿನ್ನೆ ರಾತ್ರಿನೇ ನಾವು ಮಾತಾಡಿದ್ವಿ. ಆಮೇಲೆ ಇವರು ಪಾಪ ಅಲ್ಲಿಂದನೇ ತಿಂಡಿ ಎಲ್ಲ ಒಯ್ದಿದ್ರಂತೆ. ನಮ್ಮಮ್ಮ ಫೋನ್ ಮಾಡಿ ನನ್ನ ಹತ್ರ ಬೈದಿಟ್ರು. ಏನು ಹೇಳಿದ್ದೆ ಅವರಿಗೆ, ಅವ್ರು ಅಂದರೆ ಅವರಿಗೆ ಸಿಟ್ಟು ಬರಲ್ಲ, ಅವ್ರು ಸುಮ್ಮನೆ ಇರ್ತಾರೆ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ರೀತಿಯೆಲ್ಲ ಎಕ್ಸ್ಪ್ರೆಸ್ ಮಾಡೋದು. ನಮ್ಮ ಮನೆಯವ್ರು ಸ್ವಲ್ಪ ಆ ಥರ. ಇಲ್ಲಮ್ಮ ಹಿಂಗಾಯ್ತು ಅಂತ ಅಂದೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಮಾವಿನಕಾಯಿ ಇತ್ತು, ಅದನ್ನು ಕೂಡ ಕೊಯ್ಕೊಂಬರ್ರಿ ಅಂತ ಹೇಳಿದ್ದೆ. ಅದನ್ನು ಇನ್ನೇನೇನು ಮಾಡ್ತಾರೆ ಅನ್ನೋದನ್ನು ನಾನು ವೀಡಿಯೋನ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಹಾಗೆಯೇ ಊರಿಂದ ಬರಬೇಕಿದ್ರೆ ಒಂದಷ್ಟು ಬದನೆಕಾಯಿಗಳೆಲ್ಲ ಕೊಯ್ಕೊಂಡು ಬಂದಿದ್ದೆ. ನಾನು ಬದನೆಕಾಯಿ ಕೊಯ್ಕೊಂಡು ಅದೆಲ್ಲ ವೀಡಿಯೋ ಮಾಡೋಣ ಅಂತಲೇ ಅಂದ್ಕೊಂಡವಳು. ಆಮೇಲೆ ಲಾಸ್ಟಿಗೆ ನಮ್ಮ ಮನೆಯವ್ರಿಗೆ ಹೇಳಿದೆ, ನೀವೇ ಬದನೆಕಾಯಿ ಕೊಯ್ದುಬಿಡಿ ಅಂತ. ಅವರು ಏನು ಮಾಡಿದ್ದಾರೆ ಅಂದರೆ ಪೂರ್ತಿ ಬದನೆಕಾಯಿ ಕೊಯ್ಕೊಬಂದೇ ಇಲ್ಲ, ಒಂದು ಸ್ವಲ್ಪ ಮಾತ್ರ ಕೊಯ್ದಿದ್ದಾರೆ ಅಂತ. ಅಮ್ಮ ಫೋನ್ ಮಾಡಿದಾಗ ಬದನೆಕಾಯೇ ಕೊಯ್ದಿಲ್ಲ ಕಣೆ, ಹಾಗೆ ಹೋಗಿದ್ದಾರೆ, ಒಂದು ಸ್ವಲ್ಪ ಮಾತ್ರ ಕೊಯ್ದಿದ್ದಾರೆ ಅಂತ ಅಂದರು. ಆಮೇಲೆ ಈ ಸರಿ ಇವತ್ತು ಬರ್ತಾರಲ್ವ, ಮತ್ತೆ ಕೊಯ್ದು ಕೊಟ್ಟು ಕಳಿಸು ಅಂತ ಹೇಳಿದೆ. ಅಮ್ಮ ಬರಬೇಕಿದ್ರೆ ಒಂದಷ್ಟು ಸೌತೆಕಾಯಿ ಊರಲ್ಲಿ ಯಾರೋ ಬೆಳೆದಿದ್ರಂತೆ, ಆಮೇಲೆ ಒಂದಷ್ಟು ಬೆಂಡೆಕಾಯಿ, ಆಮೇಲೆ ಮತ್ತು ಬದನೆಕಾಯಿ ಅದೆಲ್ಲ ಕೊಯ್ದು ಕೊಟ್ಟು ಕಳಿಸಿದ್ರು. ನಮ್ಮಮ್ಮ ಅದೇ ಬೈತಿರ್ತಾರೆ ಯಾವಾಗಲೂ, ಹಿಂಗೆ ಬರ್ತೀರಾ ಹಿಂಗೆ ಓಡೋಗ್ತೀರಾ, ಏನು
ಕೊಡೋಕ್ಕೂ ಮಾಡೋಕ್ಕೂ ಸರಿಯೇ ಆಗಲ್ಲ ಅಂತ ಹೇಳಿದ್ರು. ಮತ್ತು ನನಗೆ ಇನ್ನು ಸ್ವಲ್ಪ ದಿನದಲ್ಲೇ ಶ್ರೇಯು ಕೂಡ ಹೊರಡ್ತಾನೆ. ಹಾಗಾಗಿ ನಂಗೆ ಅಲ್ಲಿ ಉಳಿಯೋಕ್ಕೂ ಅಷ್ಟು ಇದಾಗಲಿಲ್ಲ. ಹಾಗಾಗಿ ನಾನು ಕೂಡ ಹಾಗೆ ದಿಢೀರಂತ ಬಂದೆ. ಮತ್ತು ಚಿನ್ನಿಗೂ ಕೂಡ ತುಂಬ ದಿನ ಟೈಮ್ ಇಲ್ಲ ಅವಳಿಗೆ ಇರೋಕ್ಕೂ. ಅವಳು ಹಾಗೆ ಹೊರಡಬೇಕು ಅಂತಿದ್ಲು. ಆದರೆ ಚಿನ್ನಿ ಇವತ್ತು ಬರೋದಾಗಿತ್ತು. ಅವಳು ಒಂದು ಎಕ್ಸಾಮ್ ಮುಂದೆ ಹೋಗಿದ್ದಕ್ಕೆ ನಿನ್ನೆ ಬಂದಳು ಅಷ್ಟೇ. ನಮ್ಮ ಮನೆಯವ್ರು ಆಲ್ರೆಡಿ ಊರಿಗೆ ಹೋಗಿ ಆಯಿತು. ನಾನು ಊರಿಂದ ಹಾಲು ತಂದಿದ್ದೆ ಅಲ್ಲ, ಅದೇ ಹಾಲಲ್ಲೇ ಟೀ ಮಾಡಿಕೊಂಡು ಈಗ ಟೀನ ಕುಡಿತಾ ಇದ್ದೀನಿ. ಸಾರು ಸ್ವಲ್ಪ ಇದೆ, ಹೋಳಿಗೆ ಬೇಳೆ ಸಾರು. ನಿನ್ನೆ ರಾತ್ರಿ ತುಂಬ ಚೆನ್ನಾಗಾಗಿತ್ತು ಹೋಳಿಗೆ ಬೇಳೆ ಸಾರು. ನಿನ್ನೆ ರಾತ್ರಿ ಬಂದೊಳೆ ಬಿಸಿ ಬಿಸಿ ಅನ್ನ ಮಾಡಿ ಹೋಳಿಗೆ ಬೇಳೆ ಸಾರು ಮತ್ತು ಮಜ್ಜಿಗೆ ಮೆಣಸು ಕರ್ಕೊಟ್ಟೆ. ಆಮೇಲೆ ಚಿನ್ನಿ ಸಂಡಿಗೆ ಬೇಕು ಅಂದ್ಲು, ಸಂಡಿಗೆ ಕರ್ಕೊಟ್ಟೆ. ಎಲ್ಲರೂ ಊಟ ಮಾಡಿದ್ವಿ. ಅದರಲ್ಲೇ ಸ್ವಲ್ಪ ಅನ್ನನೂ ಉಳಿದಿತ್ತು. ಮತ್ತು ಇವರು ಇಲ್ವಲ್ಲ, ಹಾಗೆ ರೊಟ್ಟಿ ಮಾಡಿಬಿಡೋಣ ಅಂತ ಹೇಳಿ ಊರಿಂದ ತಂದಿರೋ ಬದನೆಕಾಯಿ ಇತ್ತಲ್ವ, ಅದಕ್ಕೆ ಬದನೆಕಾಯಿ ಬಜ್ಜಿ ಮಾಡಿ ರೊಟ್ಟಿ ಮಾಡೋಣ ಅಂತ ರೊಟ್ಟಿನೇ ಮಾಡಿದೆ. ನಾನು ರೊಟ್ಟಿ ಉಕ್ಕುರಿಕೆ ಎಲ್ಲ ಮಾಡಿ ಉಳ್ಳೆ ಎಲ್ಲ ಮಾಡಿ ಇಟ್ಕೊಂಡು ಈಗ ಬಜ್ಜಿಗೂ ಕೂಡ ಬದನೆಕಾಯಿ ಎಲ್ಲ ಸುಟ್ಟಿದ್ದೆ. ಅದನ್ನು ಕೂಡ ಎಲ್ಲ ಹುಳ ಎಲ್ಲ ನೋಡಿ, ಯಾವುದೇ ಬದನೆಕಾಯಿಲೂ ಹುಳ ಆ ಥರದ್ದು ಏನೂ ಇರಲಿಲ್ಲ. ಮತ್ತು ನಾನು ಊರಿಂದ ಮಾವಿನಕಾಯಿ ತಂದಿದ್ದೀನಲ್ಲ, ಅದರಲ್ಲಿ ಸ್ವಲ್ಪ ನಮ್ಮ ತಮ್ಮನ ಮನೆದು ಅಂದರೆ ನಮ್ಮ ಮಾವನ ಮನೆದು ಒಂದು ಸ್ವಲ್ಪ ಇತ್ತು. ಆಮೇಲೆ ಬಾಕಿ ಉಳಿದಿರೋದೆಲ್ಲ ನಮ್ಮ ಮನೆದೇ, ಅಂದರೆ ನಮ್ಮ ಅಮ್ಮನೇ ಗಿಡ ಹಾಕಿ ಬೆಳೆದಿರೋಂಥದ್ದು. ಈ ಸಲ ನಾನು ತಂದಿರೋದೆಲ್ಲ ಹೊಸ ಫಲ, ಅಂದರೆ ಇದೇ ಫಸ್ಟು ಬಿಟ್ಟಿರೋಂಥದ್ದು. ನಾವು ಕೂಡ ಅದನ್ನು ಟೇಸ್ಟ್ ನೋಡೋದು ಇವತ್ತೇ ಫಸ್ಟು. ನಾನು ಅದೇ ಅಂದ್ಕೊಂಡೆ, ಇಲ್ಲಿ ನಾವು ಊರಲ್ಲಿ ಹಾಕಿದ್ದೀವಿ ಮಾವಿನ ಗಿಡನ, ಅಲ್ಲಿ ಬರೀ ಕದೀತಾರಂತೆ, ಅದೇ ಹೇಳ್ತಾಯಿದ್ರು ನಮ್ಮ ಮನೆಯವರು. ಆಮೇಲೆ ನಾನು ಅದೇ ಅಂದೆ, ಒಯ್ದು ಅಮ್ಮಂಗಾದರೂ ಕೊಡೋಣ ಅಂತ. ನಮ್ಮ ಅಮ್ಮಂಗೆ ಇದ್ರದ್ದು ಗಮ್ಲೆಸ್ ಹಲ್ಸ್ ಬರುತ್ತೆ ಗೊತ್ತಾ, ಅದ್ರ ಗಿಡ ಬೇಕಂತೆ. ಅವರು ತಂದು ನಟ್ಟಿದ್ರು ಆವಾಗ ನಮ್ಮ ಅಪ್ಪಾಜಿ ಇರ್ತಾ. ನಮ್ಮದು ಕೆಲಸದವರು ಅಲ್ಲಿ ಹಿತ್ತಲೆಲ್ಲ ಕ್ಲೀನ್ ಮಾಡಬೇಕಿದ್ರೆ ಕಡಿದು ತೆಗೆದು ಬಿಟ್ಟಿದ್ದಾರೆ. ಮತ್ತು ನಾನು ಊರಿಂದ ಬರಬೇಕಿದ್ರೆ ಹಲಸಿನಕಾಯಿ ಕೂಡ ತಂದಿದ್ದೆ, ಒಂದು ಚಂದ್ರಬಕ್ಕೆ. ಅದು ಕೂಡ ಅಷ್ಟೇ, ಅಮ್ಮ ಅವರು ತವ್ರ ಮನೆಯಿಂದ ಹಣ್ಣು ತಿಂದಿರೋದ್ರಲ್ಲಿ ಬೀಜ ಮಾಡಿ ಹಾಕಿದ್ದಂತೆ. ಚೆನ್ನಾಗಿತ್ತು. ನಾನು ಅದ್ರದ್ದು ವೀಡಿಯೋನ ಮಾಡಲೇ ಇಲ್ಲ. ಆದರೆ ಮಕ್ಕಳೆಲ್ಲ ಹೋದ್ಮೇಲೆ ಅದು ಹಣ್ಣಾಯಿತು. ಅದೇ ಒಂದು ಸ್ವಲ್ಪ ಬೇಜಾರಾಯಿತು ನನಗೆ, ಯಾಕಂದರೆ ಅವರೆಲ್ಲ ಇದ್ದಾಗಾದರೆ ಅವರು ಎಲ್ಲ ಚೆನ್ನಾಗಿ ತಿಂತಾಯಿದ್ರು ಅಂತ ಹೇಳಿ. ಹಾಗೆ ಈಗ ನಾನು ಚಿನ್ನಿನೂ ಕೂಡ ಎಬ್ಬಿಸ್ದೆ, ಸ್ವಲ್ಪ ಏಳು ಕೆಲಸ ಬೇಗ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಊರಿಗೆ ಹೋಗಿ ಬಂದಿದ್ದೆಲ್ಲ ಮನೆಯೂ ಕೂಡ ಕ್ಲೀನ್ ಮಾಡಬೇಕಾಗಿತ್ತು. ಮತ್ತು ನಿನ್ನೆ ರಾತ್ರಿದು ಪಾತ್ರೆ ಗೀತ್ರೆ ಏನೂ ತೊಳೆದಿರಲಿಲ್ಲ. ಬಜ್ಜಿ ಮಾಡಿ ರೊಟ್ಟಿಗೆಲ್ಲ ಸರಿ ಮಾಡಿ ಬಂದು ಪಾತ್ರೆ ತೊಳಿತಾ ಇದ್ದೀನಿ. ಶ್ರೇಯನು ಎದ್ದ ಮೇಲೆ ರೊಟ್ಟಿ ಮಾಡೋಣ ಅಂತ ಹೇಳಿ. ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಯೋಚನೆ ಏನು ಮಾಡಲಿಲ್ಲ ನಾನು, ಯಾಕಂದರೆ ಚಿನ್ನಿ ಬಂದಮೇಲೆ ಈ ಸಲ ಅವಳಿಗೆ ದಮ್ ಬಿರಿಯಾನಿ ಮಾಡಲೇಬೇಕು ಅಂತ ಇತ್ತು. ಅವತ್ತು ಶ್ರೇಯುಗೆ ಮಾಡಿದ್ದೆ ಅಲ್ಲ, ಹಾಗಾಗಿ ಅವಳಿಗೆ ಮತ್ತಿನ್ನು ಟೈಮು ಇಲ್ಲ. ಹಾಗಾಗಿ ಇವತ್ತು ಮಧ್ಯಾಹ್ನನೇ ಮಾಡೋಣ ಅಂತ. ರಾತ್ರಿ ಮಾಡಿದ್ರೆ ಅವರಿಗೆ ಒಂದೇ ಹೊತ್ತು ತಿನ್ನೋಕ್ಕಾಗುತ್ತೆ. ಈಗ ಮಧ್ಯಾಹ್ನ ಮಾಡಿದ್ರೆ ಅವ್ರು ರಾತ್ರಿನೂ ತಿಂದರೆ 2 ಹೊತ್ತಿಗೂ ಆಗುತ್ತೆ ಅಂತ ಹೇಳಿ ಬಿರಿಯಾನಿನೇ ಮಾಡ್ತಾಯಿದ್ದೀನಿ. ಅದಕ್ಕೆ ಚಿನ್ನಿಗೆ ಇದನ್ನು ಪುದೀನ ಕೊಯ್ಯಿ ಅಂತ ಹೇಳಿದೆ. ಅವಳು ಪುದೀನ ಕೊಯ್ತಾ ಇದ್ದಾಳೆ, ಈ ಕಡೆ ನಾನು ಪಾತ್ರೆನ ತೊಳಿತಾ ಇದ್ದೀನಿ. ಅಷ್ಟೊತ್ತಿಗೆ ಶ್ರೇಯನು ಕೂಡ ಎದ್ದು ಬಂದ. ಶ್ರೇಯುಗೆ ಟ್ಯೂಷನ್ ಎಲ್ಲ ಮುಗಿದಿತ್ತು. ಅವನು ಫೀಸು ಕೊಟ್ಟು ಬಂದಿದ್ದ ದುಡ್ಡನ್ನು. ಆಮೇಲೆ ಅವರು ಇದು ಚೇಂಜ್ ಕೊಡಬೇಕಾಗಿತ್ತಂತೆ. ಇವತ್ತು ಹೋಗಿ ಚೇಂಜ್ ಇಸ್ಕೊಂಡು ಬರ್ತೀನಿ ಅಂತ ಹೇಳ್ದೆ. ಆಮೇಲೆ ನಾನು ಒಂದಷ್ಟು ಮಾವಿನಕಾಯಿ, ಆಮೇಲೆ ಒಂದು ಸ್ವಲ್ಪ ಕಾಯಿ ಎಲ್ಲ ಕೊಟ್ಟೆ. ಅವತ್ತೊಂದಿನ ಕೊಬ್ಬರಿ ಎಣ್ಣೆ ಕೂಡ ಕೊಟ್ಟಿದ್ದೆ. ಪಾಪ ತುಂಬ ಒಳ್ಳೆ ಹುಡುಗ ಅವನು, ಶರೀಫ್ ಅಂತ. ಚಿನ್ನಿಗೂ ಕೂಡ ಅವನು ಟ್ಯೂಷನ್ ಮಾಡ್ತಾ ಇದ್ದ. ಅವನಿಂದನೇ ನಮಗೆ ಪರಿಚಯ ಆಗಿದ್ದು. ತುಂಬ ಕಷ್ಟಪಡ್ತಾನೆ ಹುಡುಗ, ತುಂಬ ಓದ್ತಾನೆ, ತುಂಬ ಬುದ್ಧಿವಂತ ಇದ್ದಾನೆ. ಅವನು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಓದ್ತಾ ಇದ್ದಾನೆ, ಆದರೆ ಅದು ಆಗ್ತಾ ಇಲ್ಲ. ಈಗ ಟೀಚರಾಗಿ ಕೂಡ ಅವನು ಕೆಲಸ ಮಾಡ್ತಾ ಇದ್ದಾನೆ ಒಂದು ಸ್ಕೂಲಲ್ಲಿ. ನನಗೇನಂದರೆ ಆ ಥರ ಕಷ್ಟಪಡೋರಲ್ಲಿ ಅಂಥವ್ರು ನೋಡಿದ್ರೆ ನಂಗೆ ತುಂಬ ಖುಷಿಯಾಗುತ್ತೆ. ಯಾವುದು ಶಾರ್ಟ್ಕಟ್ ಅಂತ ಇರಬಾರ್ದು. ನಾವು ತುಂಬ ಕಷ್ಟಪಟ್ಟಾಗ ದೇವ್ರು ನಮಗೆ ಯಾವತ್ತಿದ್ರೂ ಕೈ ಹಿಡಿತಾನೆ. ನಂಗೆ ಆ ಹುಡುಗನ ಇದು ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಶ್ರೇಯು ಬಂದಾಗ ಏನಾದರೂ ಈ ಥರ ಇದ್ದರೆ ಕೊಟ್ಟು ಕಳಿಸ್ತಿರ್ತೀನಿ. ಈ ಸಲನೂ ಅಷ್ಟೇ. ಅವನು ಇನ್ನು ಅಕ್ಟೋಬರಿಗೆ ಹೋಗ್ತಾನೆ, ಇಲ್ಲ ಅಂದರೆ ಇನ್ನು ಮುಂದಿನ ವರ್ಷ ರಜಕ್ಕೆ. ಮುಂದಿನ ವರ್ಷ ರಜದಲ್ಲೇ ನಾನು ಟ್ಯೂಷನಿಗೆ ಹೋಗಲ್ಲ. ನಾನು ರೊಟ್ಟಿ ಮಾಡ್ತಾ ಇದ್ದೆ. ಚಿನ್ನಿ ಅಷ್ಟೊತ್ತಿಗೆ ಎಲ್ಲ ತರಕಾರಿಗಳನ್ನ ಹೆಚ್ಚಿ ನಾನು ಫ್ರೈಡ್ ಆನಿಯನ್ ಎಲ್ಲ ಮಾಡಿದ್ದೆ. ಅದು ತರಕಾರಿಗಳನ್ನೆಲ್ಲ ನಾನು ಮ್ಯಾರಿನೇಟ್ ಮಾಡಿ ಇಟ್ಟೆ. ಅವತ್ತು ಬಿರಿಯಾನಿ ತುಂಬ ಚೆನ್ನಾಗಾಗಿತ್ತು. ಅವತ್ತು ಸ್ವಲ್ಪ ಮಸಾಲ ಜಾಸ್ತಿ, ರೈಸ್ ಕಮ್ಮಿ ಆಗಿಬಿಟ್ಟಿತ್ತು. ಇವತ್ತು ಕರೆಕ್ಟಾಗಿ ತಲೆಯಲ್ಲಿ ಇಟ್ಕೊಂಡು, ಅದು ಹಾಗೆ ಅಲ್ವಾ, ಏನಾದರೂ ನಾವು ತಪ್ಪು ಮಾಡಿದಾಗ ಅದು ನಮ್ಮ ತಲೆಯಲ್ಲಿ ಉಳಿಯುತ್ತೆ. ಅವತ್ತು ಈ ಥರ ಮಾಡಿದ್ದೆ, ಇವತ್ತು ಈ ಥರ ಮಾಡಬೇಕು ಅಂತೇಳಿ. ಹಾಗೆ ಬಾಸ್ಮತಿ ರೈಸನ್ನು ಕೂಡ ನಾನು ನೆನೆಸಿ ಇಟ್ಟಿದ್ದೆ. ಹಾಗೆ ಸ್ವಲ್ಪ ಇಲ್ಲೆಲ್ಲ ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಇಡೀ ಮನೆಯೆಲ್ಲ ನಾನು ಚಿನ್ನಿ ಸೇರಿ ಕ್ಲೀನ್ ಮಾಡಿದ್ವಿ. ನಾನು ಕಟ್ಟೆ ಮತ್ತು ಎಲ್ಲ ಒರೆಸ್ಕೊಂಡೆ. ಚಿನ್ನಿ ಅಷ್ಟೊತ್ತಿಗೆ ಕಸ ಹೊಡೆದ್ಲು.
ಹಾಗೆ ನೆಲನೂ ಕೂಡ ಒರೆಸಿದ್ವಿ. ನಾನು ರೈಸನ್ನ ಈಗ ಇಟ್ಟಿದ್ದೀನಿ. ಪಾತ್ರೆ ಸ್ವಲ್ಪ ಸಣ್ಣ ಆಯಿತು. ನಾನು ಉಳಿದಿರೋ ಪಾತ್ರೆಗಳನ್ನ ತೊಳಿತಾ ಇದ್ದೆ. ಅಷ್ಟೊತ್ತಿಗೆ ರೈಸ್ ಇಟ್ಟು ಹೋಗಿದ್ದೆ. ಚಿನ್ನಿ ನೋಡ್ತಾ ಇದ್ಲು, ಬೆಂದಿದೆ ಬಾ ಮಮ್ಮಿ ಅಂತ ಹೇಳಿದ್ಲು. ಆಮೇಲೆ ಇದನ್ನು ನಾನು ಬಸ್ಬಿಟ್ಟು ಈಗ ನಾನು ಮತ್ತೆ ಸ್ವಲ್ಪ ಫ್ರೈಡ್ ಆನಿಯನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈಡ್ ಆನಿಯನ್ ಜಾಸ್ತಿ ಹಾಕಿದ್ರೆ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಆವಾಗ ನಾನು ತುಂಬ ಮಾಡಿರಲಿಲ್ಲ. ಇವಾಗ ನಾನು ಮಸಾಲಕ್ಕೆ ಸ್ವಲ್ಪ ಫ್ರೈಡ್ ಆನಿಯನ್ ಜಾಸ್ತಿ ಮಾಡ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ನಾನೊಂದು ಸ್ವಲ್ಪ ಗೋಡಂಬಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚಿನ್ನಿಗೆ ಅಂದೆ ನಾನು ಸ್ನಾನಕ್ಕೆ ಹೋಗ್ಲಾ ಅಂತ. ಇಲ್ಲ ಮಮ್ಮಿ ನಂಗೆ ಅಷ್ಟು ಗೊತ್ತಾಗಲ್ಲ, ಒಂದು ಸ್ವಲ್ಪ ಇರು ಅಂತ ಹೇಳಿದ್ಲು. ಹಾಗಾಗಿ ಅದು ಆನಿಯನ್ ಆಗೋ ತನಕ ನಾನು ಇದ್ದೆ. ಈ ಕಡೆ ಅಕ್ಕಿನೂ ಕೂಡ ನಾನು ಬಸ್ದೆ. ಆಮೇಲೆ ಅನ್ನಿಸ್ತು ನನಗೆ ಈ ಥರ ಬಸ್ತು ಅನ್ನ ಮಾಡಬೇಕು ಅಂತ ಅನ್ನಿಸ್ತು. ಮತ್ತು ಅದು ಗಂಜಿ ಇರುತ್ತೆ ಗೊತ್ತಾ, ಆ ಗಂಜಿಗೆ ಸ್ವಲ್ಪ ಮೊಸರು ಹಾಕಿ ಆಮೇಲೆ ಈರುಳ್ಳಿ ಹಸಿಮೆಣಸು ಎಲ್ಲ ಹಾಕಿ ಅದಕ್ಕೊಂದು ಒಗ್ಗರಣೆ ಹಾಕಬೇಕು. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಏನೋ ಅಂತಾರೆ ಅದಕ್ಕೆ. ಅದು ನಾವು ಹೊಸನಗರದಲ್ಲಿದ್ದ ಓನರ್ ಮನೇಲಿ ಅದನ್ನು ಮಾಡ್ತಾಯಿದ್ರು. ನಂಗೆ ಊಟ ಮಾಡಬೇಕು ಅಂತ ಅನ್ನಿಸ್ದಾಗ ಅವ್ರ ಮನೆಯಲ್ಲಿ ಗಂಜಿ ಇಸ್ಕೊಂಬರ್ತಾಯಿದ್ದೆ. ಅವರೆಲ್ಲ ಅನ್ನ ಬಸ್ತೆ ಮಾಡ್ತಾಯಿದ್ರು. ನನಗೆ ಅನ್ನ ಬಸಿಯೋಕ್ಕೆ ಬರೋಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ಅನ್ನ ಬಸಿತಾ ಇರೋದು. ನಾನೇನಾದ್ರು ಅನ್ನ ಬಸ್ತಿದ್ದು ನೋಡಿದ್ರೆ ನೀವು ನಗ್ತೀರಾ ಅನಿಸುತ್ತೆ. ಅದಕ್ಕೆ ಬಟ್ಟೆಗೆ ಹಾಕೋದೊಂದು ಕ್ಲಿಪ್ ಹಾಕಿದ್ದೀನಿ. ಆನಂತರ ಒಂದು ಕಲ್ಲು ಇಟ್ಟಿದ್ದೀನಿ. ನನಗೆ ನಗು ಬರ್ತಾಯಿತ್ತು. ಚಿನ್ನಿಗೆ ಅದೇ ಹೇಳ್ತಾ ಇದ್ದೆ, ನೋಡು ನಾನು ಯಾವ್ಯಾವ ಥರ ಅನ್ನ ಬಸಿತೀನಿ ಅಂತ. ಇವಾಗೆಲ್ಲ ಅನ್ನ ಬಸಿಯೋ ಸ್ಟ್ಯಾಂಡೇ ಸಿಗುತ್ತೆ. ಎಲ್ಲ ತೊಗೋಬೇಕು ಮಾಡಬೇಕು ಅಂತೀನಿ. ಅದೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ಕುಕ್ಕರಲ್ಲಾದರೆ ಇಟ್ಟು ಎಲ್ಲಾದರೂ ಹೋದರೆ ಅದು ಒಂದು ವಿಷಲ್ ಹೊಡೆಯೋದಕ್ಕೂ ಆಫ್ ಮಾಡ್ಬೋದು. ಈ ಅನ್ನ ಎಲ್ಲ ಇಟ್ಕೊಂಡ್ರೆ ಹೆಂಗೆ ಗೊತ್ತಾ, ಪದೇ ಪದೇ ನೋಡ್ಬೇಕು ಬೆಂದಿದೆಯಾ ಅಂತ ಹೇಳಿ. ಅದಕ್ಕೆ ಆ ಥರ ನಾನು ಮಾಡ್ತಾ ಇಲ್ಲ. ಮತ್ತು ಅದಕ್ಕೆ ತುಂಬ ಟೈಮ್ ಕೂಡ ಬೇಕು. ಹಾಗಾಗಿ ಅನ್ನ ಎಲ್ಲ ಬಸ್ತಿದ್ದೆ ಅಲ್ಲ, ಮತ್ತು ದಮ್ ಕಟ್ಟಿನೇ ಸ್ನಾನಕ್ಕೆ ಹೋಗಿಬಿಡೋಣ ಅಂತ ಹೇಳಿ ತರಕಾರಿನ ನಾನು ಈರುಳ್ಳಿ ಹುರಿದಿದ್ದೆಲ್ಲ ಅದರಲ್ಲಿ ಹಾಕಿ ಕುಕ್ಕರಲ್ಲಿ ಒಂದು ವಿಷಲ್ ಹೊಡೆಸಿದೆ. ಆವಾಗ ತರಕಾರಿಗಳೆಲ್ಲ ಚೆನ್ನಾಗಿ ಬೇಯಿತು. ಅದಾದ ನಂತರ ನಾನು ಅರ್ಧ ಮಸಾಲಾನ ಎತ್ತಿಟ್ಕೊಂಡು ಆನಂತರ ಈ ಥರ ನಾನು ದಮ್ ಕಟ್ತಾ ಇದ್ದೀನಿ. ಅಕ್ಕಿ ಮಾತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾವು ಈಗ ಇಂಡಿಯಾ ಗೇಟು ಆ ಥರ ಎಲ್ಲ ಬಾಸ್ಮತಿ ರೈಸ್ ಇರುತ್ತಲ್ಲ, ಅದನ್ನು ತರಲ್ಲ. ನಮ್ಮ ಮನೆಯವರು ಒಬ್ಬರು ನಮ್ಮ ಇದರಲ್ಲಿ ಅಕ್ಕಿನ ವ್ಯಾಪಾರ ಮಾಡ್ತಾರೆ. ಅವ್ರ ಹತ್ರ ತೊಗೊಂಬರ್ತಾರೆ ಲೂಸು. ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅದು ಯಾವುದೇನೋ ಗೊತ್ತಿಲ್ಲ ಅವರು, ಯಾಕಂದರೆ ಆ ಥರ ದೊಡ್ಡ ದೊಡ್ಡ ಬ್ಯಾಗ್ ಬರುತ್ತೆ ಗೊತ್ತಾ, ಅದರಲ್ಲೇ ಓಪನ್ ಮಾಡಿ ಕೊಡ್ತಾರೋ ಏನೋ ಅಂತಲೂ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ಈ ಸಲ ತಂದಿರೋ ಬಾಸ್ಮತಿ ರೈಸು ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಉದ್ದುದ್ದ ಇದೆ ಅಂತ ಹೇಳಿ. ಈ ಥರ ಒಂದ್ರ ಮೇಲೆ ಒಂದು ಲೇಯರ್ ಹಾಕಿ ಅದ್ರ ಮೇಲ್ಗಡೆ ಕೂಡ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಬೇಕು. ಆದರೆ ಈ ಸಲ ನನ್ನ ಹತ್ರ ಪುದೀನ ಅಷ್ಟೊಂದು ಇರಲಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ಆನಂತರ ಹಳೆಯದೊಂದು ತವ ಇತ್ತು, ಅದನ್ನು ಇಟ್ಬಿಟ್ಟು ಈ ಥರ ಕುಕ್ಕರನ್ನು ಇಟ್ಟು 5 ನಿಮಿಷ ಹೈ ಫ್ಲೇಮ್ ಇಟ್ಟು ಆನಂತರ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ತಟ್ಟೆ ಇಟ್ಟು ಸುತ್ತ ಗೋಧಿ ಹಿಟ್ಟು ಇದನ್ನು ಕಲಸಿ ಹಚ್ತಾರೆ, ಅದ್ರಾಗಿರೋ ದಮ್ ಹೋಗಬಾರ್ದು ಅಂತ. ನಾನು ಏನೂ ಇಲ್ಲ, ಈ ಥರ ಭಾರವಾಗಿರೋದನ್ನು 1-2 ಇಟ್ಟಾಗ ಆ ಥರ ಯಾವುದು ಇದು ಬರೋಲ್ಲ ಹೊರಗಡೆ ಹೊಗೆ ಎಲ್ಲ. ತುಂಬ ಚೆನ್ನಾಗಾಗಿತ್ತು ಬಿರಿಯಾನಿ. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆದರೆ ನಾನ್ ವೆಜ್ ತಿನ್ನೋರು ಏನಾದರೂ ನನ್ನ ವೀಡಿಯೋ ನೋಡಿದ್ರೆ ಕೃಪಾ ಇದು ಒಂದು ಬಿರಿಯಾನಿನ ಅಂತ ಅನ್ಬೋದು. ಆದರೆ ಸೂಪರಾಗಿತ್ತು. ನಮ್ಮ 2 ಮಕ್ಕಳಿಗೂ ಅದು ಇಷ್ಟ. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಚಿನ್ನಿಗೂ ಅನ್ನಿಸ್ತಿರ್ತಾರಂತೆ, ಆ ಪುಳ್ಚಾರ್ ಬಿರಿಯಾನಿ ತೀರ್ಗೆ ಬಿರಿಯಾನಿ ಅಂತೀಯಾ ಅಂತ. ಏನೋ ನಮಗಿದೆ ಚೆನ್ನಾಗಿ ಅನಿಸುತ್ತೆ. ಹಾಗೆ ಅದ್ರ ಜೊತೆಗೆ ನಾನು ಸ್ವಲ್ಪ ಮ್ಯಾಂಗೋ ಇತ್ತಲ್ವ, ತುಂಬ ಅದ್ರದ್ದು ಮಿಲ್ಕ್ ಶೇಕ್ನ ಮಾಡಿಕೊಟ್ಟೆ. ಆ ಬಿರಿಯಾನಿ ಜೊತೆಗೆ ಆ ಮಿಲ್ಕ್ ಶೇಕ್ ಕುಡಿತಾ ಇದ್ದರೆ ನಿಜ ಸ್ವರ್ಗಕ್ಕೆ ಮೂರೆಗೇಣು ಅಂತಾರಲ್ವ, ಹಾಗೆ ಇವತ್ತು ನನಗೆ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತು. ಯಾಕಂದರೆ ಪಾಪ ಚಿನ್ನಿ ತುಂಬ ದಿನದಿಂದ ಬಿರಿಯಾನಿ ಅಂತ ಕೇಳ್ತಾ ಇದ್ಲು. ನಾನು ಬೇರೆ ಮೆಥಡಲ್ಲಿ ಮಾಡ್ತಾಯಿದ್ದೆ, ಅದು ತುಂಬ ಟೈಮ್ ತೊಗೊತಾ ಇತ್ತು. ಇವಾಗ ಹೊಸದು ಕಲ್ತಿದ್ದೀನಿ, ಇದು ತುಂಬ ಈಸಿಯಾಗಿ ಆಗುತ್ತೆ. ಇನ್ನು ಈ ಥರ ಆರಾಮಾಗಿ ಮಾಡಿ ಕೊಡ್ತೀನಿ. ಚಿನ್ನಿ ಅದಕ್ಕೆ ಸ್ವಲ್ಪ ರೈತ ಕೂಡ ಅವಳು ಮಾಡಿದ್ಲು. ನಾನು ಬಿರಿಯಾನಿ ಮಾತ್ರ ಮಾಡಿ ಸ್ನಾನ ಮುಗಿಸ್ಕೊಂಡು ಬಂದೆ. ಈಗ 12:30 ಏನೋ ಆಗಿತ್ತು. ಅವ್ರು ಅಷ್ಟು ಬೇಗ ಊಟ ಮಾಡ್ತಾ ಇದ್ದಾರೆ. ನನ್ನನ್ನು ಊಟಕ್ಕೆ ಕರೆದ್ರು. ಇಲ್ಲ ನಾನು 1:30 ತನಕ ಊಟ ಮಾಡಲ್ಲ, ನೀವು ಊಟ ಮಾಡಿ ಅಂತ ಹೇಳಿದೆ. ಶ್ರೇಯು ಅವನು ಅಲ್ಲಿಗೆ ಹೋಗಿ ಬಂದವನು, ಅವನು ಊಟ ಹಾಕ್ಕೊಂಡು ಊಟ ಮಾಡ್ತಾ ಇದ್ದಾನೆ. ನಾನು ಆದ್ರೂ ಅದು ಸ್ವಲ್ಪ ಬಿಸಿ ಇರಲಿ, ಮತ್ತು ಅವರು ಸಂಜೆನೂ ತಿಂತಾರೆ, ಹಾಗಾಗಿ ಅದು ಬಿಸಿ ಇರಲಿ ಅಂತ ಅದ್ರ ಮೇಲೆ ಕಲ್ಲನ್ನು ಇಟ್ಟಿದ್ದೀನಿ. ನನ್ನ ಊಟಕ್ಕೆ ಕರೆದ್ರು, ನಾನು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡ್ತೀನಿ. ನಮ್ಮನೆಯವ್ರು ಏನಾದರೂ ಫೋನ್ ಮಾಡ್ತಾರಾ ಅಂತ ಕಾಯ್ತಾ ಇದ್ದೆ. ಅವರು ಫೋನ್ ಮಾಡಿಲ್ಲ ಇವತ್ತು, ನಾನು ಫೋನ್ ಮಾಡಿಲ್ಲ. ಆಮೇಲೆ ನಾನು ಕೂಡ ಊಟ ಮಾಡಿದೆ. ಅವರು ಕೂಡ ಸಾಗರದಲ್ಲಿ ಊಟ ಮಾಡಿ ಬಂದ್ರಂತೆ. ಅಮ್ಮ ನೋಡಿ ಇವತ್ತು ಮತ್ತೆ ಸೌತೆಕಾಯಿ, ಬೆಂಡೆಕಾಯಿ ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಮತ್ತೆ ನಮ್ಮ ಮನೆಯವರು ಮಾವಿನಕಾಯಿನೂ ಕೂಡ ತೊಗೊಬಂದಿದ್ದಾರೆ. ಮಾವಿನಕಾಯಿನ ಹೇಗೆ ತೊಗೊಬಂದಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನಾನು ಹೇಳಿದ್ದೆ ಗೊತ್ತಾ, ಚಿನ್ನಿ ಮತ್ತೆ ತಿಂತಾಳೆ ಬಿರಿಯಾನಿನ ಅಂತ. ನಮ್ಮ ಮನೆಯವ್ರು ಬಂದಾಗ 6 ಗಂಟೆ ಏನೋ ಆಗಿತ್ತು.
ಅವರಿಗೆ ಸಾಗರದಲ್ಲೂ ಒಂದು ಸ್ವಲ್ಪ ಕೆಲಸ ಇತ್ತಂತೆ, ಅದೆಲ್ಲ ಮುಗಿಸ್ಕೊಂಡು ಲೇಟಾಗಿ ಬಂದರು. ಬೆಂಡೆಕಾಯಿ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಫ್ರೆಶ್ ಆಗಿತ್ತು. ಚಿನ್ನಿಗೆ ಅದೇ ಅಂದೆ ಬೆಳಗ್ಗೆ ನಾನು ಬದನೆಕಾಯಿ ಬಜ್ಜಿ ಮಾಡಿದ್ದೆಲ್ಲ, ಬೆಂಡೆಕಾಯಿ ಬಜ್ಜಿ ಮಾಡಲಾ ಅಂತ. ಬೇಡ ಮಮ್ಮಿ ಬದನೆಕಾಯಿ ಬಜ್ಜಿನೇ ಮಾಡು ಅಂತ ಹೇಳಿದ್ಲು. ಹಾಗಾಗಿ ಮತ್ತೆ ನಾನು ಒಂದೆರಡು ಬದನೆಕಾಯಿನ ಸುಡೋದಕ್ಕೆ ಹಾಕಿದ್ದೆ ಸಂಜೆ ಕಡೆ. ನೋಡಿ ಇವತ್ತು ನಮ್ಮ ಮನೆಯವರು ನಾನು ಹೆಂಗೆ ಹೇಳಿದ್ದೆ ಹಾಗೆ ತಗೊಬಂದಿದ್ದಾರೆ ಮಾವಿನಕಾಯಿನ. ಅದೇ ಇದನ್ನು ಈಗ ಒಳಗೆ ಒಯ್ದು ಕ್ಲೀನಾಗಿ ಜೋಡಿಸ್ಬೇಕು. ನಾನು ಚಿನ್ನಿ ಶ್ರೇಯು ಸೇರಿ ಜೋಡಿಸೋಣ ಅಂತ ಇದ್ದೀವಿ. ಅದು ನೆನ್ನೆ ತಂದಿದ್ದು ಜೋಡಿಸಿಲ್ಲ. ಹಾಗೆಯೇ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.